ಅವ ಅವಿನ ನಕ್ಕು ನಕ್ಕು ಸಾಕಾಗ್ತದೆ. ಬಂದು ಕುತ್ಕೊಂತಾಳೆ, ಕುತ್ಕೊಂಡಿದ ತಕ್ಷಣ ಬರ್ರ ನಂಗೆ ಹೋಗ್ತಾಳೆ, ಮತ್ತೆ ಬರ್ತಾಳೆ, ಬಂದು ಕುತ್ಕೊಂತಾಳೆ ಆ ಕಟ್ಟೆ ಮೇಲೆ, ಮತ್ತೆ ಹೋಗ್ತಾಳೆ. ಅವಾಗಿಂದ ಇಲ್ಲಿ ಕುತ್ಕೊಂಡು ನಿಂತ್ಕೊಂಡು ನೋಡಿ 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 ನನಗಂತೂ ನಗು ತಡಿಯೋದಕ್ಕಾಗ್ತಾ ಇಲ್ಲ. ಮತ್ತೆ ಇನ್ನೇನು ಯಾರು ತಿಂದಿಲ್ಲ, ನಾವೇ ತಿಂತೀವಿ ಅನ್ನಂಗೆ ಹೊರಗೆ ತಂದು ತಿನ್ನೋದು, ತೋರಿಸ್ಕೊಳ್ಳೋದು. ಏನಂಗೆ ಈ ಯಾರು ಉಂಡಿಲ್ಲದ ಅವರೇ ಉಣ್ತಾರೆ, ನಂಗೆ ಹೊರಗೆ ಕೂತ್ಕೊಂಡು ತಿಂತಾರೆ. ಅವ್ರ ಅಪ್ಪ ನೋಡ್ಬೇಕು ಅರ್ಧ ಲೀಟ್ರ್ ಮೊಸರು, ಅರ್ಧ ಲೀಟ್ರ್ ಹಾಲ ಎರಡು ಕೈಯಾಗ ಹಿಂಗೆ ಹಿಡ್ಕೊಂಬರ್ತಾರೆ. ಏನಾದ್ರು ಒಂದು ಚಕ್ಲಿ ಖಾರ ತಗೊಂಬಂದ್ರೆ ಕವರ್ಗೆ ಏನು ಆಸೆ ಬರಲ್ಲ, ಅವರೆಲ್ಲ ಹಿಂಗೆ ಹಿಡ್ಕೊಂಬರ್ತಾರೆ. ಎಲ್ಲರೂ ಚಿಕನ್ ತಂದರೆ ಕರೆ ಕವರ್ಗೆ ಹಾಕ್ಸ್ಕೊ ಬರ್ತಾರೆ, ಚಿಕನ್ನ ಮಟನ್ ಅವ್ರು ಬಿಳೆ ಕವರ್ಗೆ ಹಾಕ್ಸ್ಕೊ ಬರ್ತಾರೆ. ಎಲ್ಲರಿಗೂ ತೋರಿಸ್ಕೊಂಬೈಕೆ. ಅಯ್ಯೋ ಅದು ಎಲ್ಲ ಒಂದು 5 ಲಕ್ಷ ದುಡ್ಡು ತಂದವ್ರಂತಪ್ಪ. ಅದಕ್ಕೇನೆ ಗಿಡ್ಡಮ್ಮನ ಗಂಡನು ಹಿಡಿಯೋದಕ್ಕಾಗ್ತಾ ಇಲ್ಲ ಬಿಡು. ಅಪ್ಪ ದೇವ್ರೆ. ನೋಡಪ್ಪ, ನಾವು ಇವತ್ತು 10 ಲಕ್ಷ ಮನೆಗೆ ದುಡ್ಡು ಇಕ್ಕೊಂಡ್ರು 10 ರೂಪಾಯಿ ಇಲ್ಲ ಅನ್ನಂಗೆ ಇರ್ತೀವಿ. ಅವರು ನೋಡು 5 ಲಕ್ಷ ಇರೋದಕ್ಕೇನೆ ಎಷ್ಟು ಅವ್ರ ಥರ ಆಡ್ತವ್ರೆ. ಅದ್ರಾಗ 5 ಲಕ್ಷದಾಗ ಹಾಲೇನೆ ಋತು ಹಾಕೋನ್ಗೋನು ಅವರು ಇವ್ರಿಗೂ ಹಾಲೆ ಕೊಟ್ಟವ್ರೆ. ಇನ್ನು 2-3 ಲಕ್ಷ ದುಡ್ಡು ಇದ್ದಾವೇನೋ, ಅದಕ್ಕೇನೆ ಹಿಂಗೆ ಆಡ್ತಾರೆ. ಏನು ಹೇಳೋಣಪ್ಪ ಇಂಥವ್ರಿಗೆಲ್ಲಾನ. ನನಗಂತೂ ಅವಾಗಿಂದ ನೋಡಿ ಸಿಕ್ಕಾಪಟ್ಟೆ ನಗು ಬಂದೈತೆ. ಏನು ಅದೃಷ್ಟಕ್ಕ ಗುಣಣ ಏನೋ ನೋಡ್ತಾ ಇದ್ದೀರಾ? ಏನಿಲ್ಲ. ಅಲ್ಲೋಡಲ್ಲಿ ಆಗ ಅವಳು ಮೋಹಿನಿ ಅವ ಇನ್ನ ಬಂದು ಅಲ್ಲಿ ಕುತ್ಕೊಂತಾಳೆ, ಓಡೋಗ್ತಾಳೆ. ಅವ್ರಮ್ಮ ಏನಾಯ್ತೆ ಅಂತೈತೆ. ಅಮ್ಮ ತಡಿಯಮ್ಮ ಬಂದೆ ಅಂತ ಹೋಗ್ತಾವಳೆ. ಅಯ್ಯೋ ಕಿತ್ಕೊಬಿಟ್ಟೈತೆ ಕಣೆ ಬೆಳಗ್ಗೆಯಿಂದ. ಅಯ್ಯೋ ದೇವ್ರೆ. ಏನು ತೋರಿಸ್ಕೊಂಡು ತಿಂತವ್ರೆ. ಆಗ್ಬೇಕು ಹೇಳು, ಹಿಂಗೆ ತೋರಿಸ್ಕೊಂಡು ತಿಂದ್ರೆ ಹಿಂಗೆ ಮತ್ತೆ ಆಗೋದು. ನೋಡು ಓಡ್ಬಿಟ್ಟವಳೆ. ಈಗೊಂದು ಸ್ವಲ್ಪ ಕಂಟ್ರೋಲ್ ಆಯ್ತು ಅನ್ಸುತ್ತೆ, ಅದಕ್ಕೆ ಮೆಲ್ಲಗೆ ನಡ್ಕೊಂಬತ್ತವಳೆ. ಅಯ್ಯೋ ಅಯ್ಯಪ್ಪ ಕುಮಾರಪ್ಪ ಅಂತೂ ರಾಮ. ಅಯ್ಯೋ ನಮ್ಮ ಮಗ್ಳಂಗೆ ಯಾರೂ ಇಲ್ಲ, ನನ್ನಂಗೆ ಯಾರೂ ಇಲ್ಲ. ಅಯ್ಯೋ ನೋಡ್ಬೇಕು ಅವ್ರನ್ನ, ಆ ಮಾತುಗಳೇನು ಕೇಳ್ತೀಯ? ಅಯ್ಯಪ್ಪ ನೋಡೋದಕ್ಕಾಗೋದಿಲ್ಲ ಅದೃಷ್ಟಕ್ಕ. ಬಸವರಾಜಣ್ಣನ ಮಗಳು ಬಂದೈತೆ, ಆ ಹುಡುಗರಿಗೆ ಸ್ವಲ್ಪ ಏನಾದರೂ ಕೊಡ್ಬೇಕಾ? ಕೊಡ್ದಂಗೆ ಅವ್ರ ಮುಂದೆಲೇ ಸುಮ್ಮನೆ ಆ ಹುಡುಗರು ಸುಮ್ಮನೆ ನೋಡ್ತೇವೆ. ಹುಡುಗರಿಗೆ ಮೊದಲೇ ತಿಂಡಿ ಅಂತಂದರೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತವೆ. ಚಕ್ಲಿ ಖಾರ ಈ ಥರ ನಿಪ್ಪಟ್ಟು ಈ ಥರ ಏನಾನ ಅಂದರೆ ಹುಡುಗರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅವ್ರ ಎದುರಿಗೆ ಸುಮ್ತೀವಿ, ಆ ಹುಡುಗರು ನೋಡ್ತಿದ್ವು ಸುಮ್ಮನೆ. ನಾನು ಹಂಗೆ ಅನ್ಕಣೆ. ಅಯ್ಯೋ ದೇವ್ರೆ, ನಡೀರಿ ಇಲ್ಲಿ ನಿಂತ್ಕೊಂಡು ಆಮೇಲೆ ನೋಡೋದು ಕಷ್ಟ, ನಮ್ಮನ್ನು ನೋಡಿ ನಕ್ರು ಅಂತಾರೆ. ಏನು ಭಯ ಇಲ್ಲ ಬಾ, ನಮ್ಮಂತಾಗೆ ಕೂಕೊಂಡು ನೋಡೋಣ. ಯಾಕೆ ಭಯ ಪಡಬೇಕು ನಾವು? ಅವ್ರಿಗೇನು ಹೆದರ್ಕೊಂಬ ಅಂತದ್ದೇನಿಲ್ಲ. ಅವ್ರಿಗೆ ಯಾಕೆ ಹೆದರ್ಕೋಬೇಕು ನಾವು? ಅವ್ರು ನಮ್ಮನ್ನ ಹೆದರ್ಕೊಂಡ್ರೆ ಹೆದರಿಸ್ತಾರೆ. ಏನು ಹೆದರ್ಕೊಂಬೋದೇನಿಲ್ಲ. ಅವ್ರು ನಮ್ಗಾಗಿದ್ರೆ ಅವ್ರು ನಿಂತ್ಕೊಂಡು ನೋಡ್ತಿರ್ಲಿಲ್ವೇ? ಅಯ್ಯೋ ಆ ಗಿಡ್ಡಮ್ಮ ಅಂತನು ಕಿಕ್ಕಿ ನಗಳು. ಅದೇ ಮತ್ತೆ ಸರಿಯಾಗಿತ್ತಾಗ ಇನ್ನೊಂದು ದಿವಸ ಹೊರಗೆ ತಂದು ಯಾರಿಗಾನ ತೋರಿಸ್ಕೊಂಡು ತಿನ್ನಬಾರ್ದು. ಈಗೊಂದು ಸ್ವಲ್ಪ ಗಾಳಿಗೆ ಹೋಗೋದಕ್ಕೆ ಈಗೊಂದು ಸ್ವಲ್ಪ ಕಡಿಮೆ ಆಗ್ತೈತೆ. ಅಪ್ಪ ಸುಮಾರು ಒಂದು 10-15 ಸತಿ ಓಡಾಡೋದ್ನೇನಪ್ಪ, ಸಾಕಾಗೋಯ್ತು, ಸುಸ್ತಾದಂಗಾಯ್ತು. ಆಗ್ಲೆಲ್ಲ ಓಡಾಡಿ ಅವನ ನಾವು ತಿಂಬದ್ ನೋಡೇನೆ ಕಣ್ಣಸ್ರು ಬಿಟ್ಟವ್ ಕಣಮ್ಮ. ತಡಿ ಅಮ್ಮನಿಗೆ ಕಣ್ಣಸ್ರು ಹಾಕ್ತೀನಿ. ಅವಜ್ಜಿನ ಕರೆದು ಬನ್ನಿ, ಸಾಕಜ್ಜಿ ಬಾರ್ ಸಾಕಜ್ಜಿ ಒಂದಿಟ್ಟು ಕಣ್ಣಸ್ರು ಹಾಕುವಂತೆ ಅಂತ ಬತ್ನಿ ಅಂದೈತಿ. ಕಣ್ಣಸ್ರು ಹಾಕಿಸ್ನಿ, ಸುಮ್ಕಿರು, ಒಂದಿಟ್ಟು ಕೆಡದ್ರಂಚ ಹಾಕಿಸ್ತೀನಿ. ಕಣ್ಣಸ್ರು ಆಗ್ಬಿಟ್ಟೈತಿ. ಯಪ್ಪ ಇದೇನೇ ಇದು ಮೋಹಿನಿ, ಹಿಂಗೆ ಯಾಕೆ ಇಷ್ಟೊಂದು ಓದ್ತಾ ಇದೆಯಾ? ಯಾಕೋ ಗೊತ್ತಿಲ್ಲ ಕಣ, ಅವಾಗಿನ ಒಂದು 10-15 ಸಾರಿ ಹೋಗಿ ಬಂದೆ, ಅದು ಯಾಕೋ ಗೊತ್ತಿಲ್ಲ. ನಿನಗೂ ಹಂಗೆ ಆಗ್ತೈತಾ? ನಿನಗೂ ಯಾಕೆ ಹೊಟ್ಟೆ ನೋವ್ತಾ ಐತೆ ಅಂದೆ? ನನಗೆ ಏನಿಲ್ಲ, ಮುಂದೆ 2 ಸತಿ ಹೋಗಿ ಬಂದೆ, ಸರಿ ಆಯಿತು. ಹೊಟ್ಟೆ ನೋವು ಕಡಿಮೆ ಆಯಿತು. ಸ್ವಲ್ಪ ಮಜ್ಜಿಗೆ ಗಿಜ್ಜಿಗೆ ಕುಡ್ದೆ, ಸರಿ ಹೋಗ್ಬಿಡ್ತು. ನಿನಗೆ ಯಾಕೆ ಇಷ್ಟೊಂದು ಯಾಕೆ ಇಷ್ಟೊಂದು ನೀನು ಹಿಂಗೆ ಓದ್ತಾ ಇದೀಯ? ಅವಾಗಿಂದ ಅಂತ ಸುಮ್ಮನೆ ಬಿಡ್ತಾ ಇದೀಯಮ್ಮ. ಅದ್ಯಾಕೆ ಹಂಗೆ ಬಿಡ್ತಾ ಇದೀಯಾ? ಇಲ್ಲ ತಿರ್ಗಮ್ಮ ಮನೆ, ಇಲ್ಲ ತಿರ್ಗಿಲ್ಲ ಒಂದಿಟ್ಟು ಕಣ್ಣಸ್ರು ಹಾಕ್ತೀನಿ. ಹೋಗ್ಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ, ಇನ್ನೊಂದ್ಸತಿ ಹೋಗ್ಬೋದಿನ್ ತಡಿ. ಕಣ್ಣಸ್ರು ಹಾಕ್ತೀನಿ. ನಾಯಿ ಕಣ್ಣು, ಗೂಬೆ ಕಣ್ಣು, ನರಿ ಕಣ್ಣು, ಗಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಯಾರ ಮೇಲೂ ನನ್ನ ಮಗಳ ಮೇಲೆ ಬೇಡದೇ ಇರ್ದಾರಮ್ಮ. ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ಓಡಾಡ್ತಿಯಲ್ಲಮ್ಮ, ಕಣ್ಣಸ್ರಾಗೈತಿ. ಕಣ್ಣಸ್ರಾಗೈತೆ ಕಣಮ್ಮ. ಒಳ್ಳೆ ಡ್ರೆಸ್ ಹಾಕೊಂಡು ಇಲ್ಲಿ ಯಾರೂ ಹಾಕ್ಯಮಲ್ವಲ್ಲ. ಅಯ್ಯೋ ನಿಜವಾಗ್ಲು ಎಲ್ಲ ನೋಡಿ ಕಣ್ಣಸ್ರು ಬಿಟ್ಟವ್ರೆ. ಅಂತ ಚೆನ್ನಾಗಿ ಕಂಬ್ತಾಳೆ ಗಿಡ್ಡಮ್ಮ ನಿನ್ನ ಮಗಳು. ಒಂದು ಎಲ್ಲರೂ ಕಣ್ಣಸ್ರು ಬಿಟ್ಟವ್ರೆ. ಯಾಕೆ ಏನಾಯ್ತು? ನಮ್ಮ ಅಮ್ಮನಿಗೆ ಏನಾಯ್ತಲೆ ಗಿಡಿ? ಆಕ ಯಾವ ಕಣ್ಣಸ್ರು ಬಿಟ್ಟವ್ ಕಣಪ್ಪ. ಅವಾಗಿನ್ನ ಒಂದು 10 ಪಟ್ಟು ಹೊರಗಡೆಗೆ ಹೋಗಿ ಬಂದ್ಲು. ಅದಕ್ಕೆ ಅಮ್ಮ ಇನ್ನೂ ಹೋಗಂಗೆ ಆಗ್ತೈತಿ ಅಂತಾಳೆ, ಅದಕ್ಕೆ ಹೋಗ್ಬಾ ಅಂತ.
ಅಮ್ಮ ಎದಳೆ ರಪ್ನ ಹೋಗ್ಬರಾಗ ಹೋಗು. ಯಪ್ಪ ಯಾಕೆ ಹಿಂಗೆ ಊದ್ತಾ ಇದ್ಯಾ? ಎದಳು ರಪ್ನ ಹೋಗ್ಬರಾಗು. ಆಮೇಲೆ ಯಾಕೆ ಬೇಕಮ್ಮ ತಾಯಿ ಜಲ್ದಿ ಹೋಗ್ಬರಾಗೆ. ಹೋಗ್ಬತ್ತೀನಿ ತಡಿ ಅಮ್ಮ ಜಲ್ದಿ. ಹೌ ಫಸ್ಟ್ ಕಣ್ಣಸ್ರು ಹಾಕ್ಸ್ ನಮ್ಮ ಅಮ್ಮನಿಗೆ. ಎಲ್ಲರೂ ನೋಡಿ ನಮ್ಮ ಅಮ್ಮನ ಹಿಂಗಿರೋದು ನೋಡಿ ಬೆಂಗಳೂರಿಂದ ಬಂದಿರೋದಕ್ಕೆ ಕುಮರಪ್ಪ ನಿನ್ನ ಮಗಳಂತ ಹೆಂಗಿದ್ದಾಳೆ ಬೆಳಗ್ಗೆ ಅಂತ ಒಂದೊಂದೊಂದು ಕಣ್ಣಸ್ರು ಬಿಟ್ಬಿಟ್ಟವ್ರೆ. ನಮ್ಮ ಅಮ್ಮನಿಗೆ ಫಸ್ಟ್ ಕಣ್ಣಸ್ರು ಹಾಕ್ಸಿ ಹೇಳ್ತೀನಿ. ಯಪ್ಪ ತೋ ಥೋ ಹೋಗತ್ತ ಹಿಂಗೆ ಊದ್ತಾಳಲ್ಲ. ಯಪ್ಪ ಯಾಕೆ ತಿಂದಿದ್ಲಿಂತ ನಮ್ಮ ಮೋಹಿನಿ? ಅಪ್ಪ ಯಾತು ತಿಂದಿಲ್ಲ ಕಣಪ್ಪ. ಯಾರ ಕಣ್ಣಸ್ರು ಬಿಟ್ಟವ್ರು ಕಣೋ. ಇಲ್ಲಿ ಕುಕ್ಕಣ್ಣು ಅಂತಿರಲ್ಲ ಇಪ್ಪ ಕಾಳಾಗುಂಡ್ರಪ್ಪ. ಆತನ ಹಿಂಗೆ ತೋರಿಸ್ಕೊಂಡು ಜನಕ್ಕೆ ತರೋದ್ ಕೊತ್ಕು ಯಪ್ಪ ಈಟ್ ಅಂತ ಅಣೋಗ್ತೀರಿ ಈಟ್ ಅಂತ ಹತ್ತೀರಿ ಅಂತಾರಲ್ಲ, ಅದಕ್ಕೆ ಕಣ್ಣಸ್ರು ಆದಂಗೆ ಆಗೈತೆ ಕಣೋ ನಮ್ಮ ಅಮ್ಮನಿಗೆ. ಪಾಪ ಒಂದು ಹೊತ್ಪಟ್ಟು ಹೊರಗಡೆ ಕೊಯ್ಯೈತೆ ಅಂದರೆ ಮುತ್ತು ಸುಸ್ತಾದಂಗೆ ಆಗುತ್ತೆ ಅಲ್ವಿ? ಥೋ ಹೋಗತ್ತ ಎಂಥ ಕೆಲಸ ಆಯ್ತು. ಯಪ್ಪ ಅಲ್ಲಿ ನೋಡಲ್ಲಿ ಡಮ್ ಡಮ್ ಅಂತೈತೆ. ಯಪ್ಪ ಇಲ್ಗನ ಕೇಳ್ತೈತೆ. ನೀರು ಬಿಡ್ಕ ನೀರ ಜೋರ ನೀರು ಬಿಡ್ಕ, ಹಂಗಾದ್ರೆ ಸೌಂಡ್ ಕೇಳಲ್ಲ. ಪಾಪ ಸುಮ್ಕಿರ್ ತಮಾಷೆ ಮಾಡಬೇಡ, ಅಮ್ಮನಿಗೆ ಚೆನ್ನಾಗಿಲ್ಲ. ಇಲ್ಲೆಲ್ಲ ನಾನು ಅದೇ ಅರ್ಧ ಲೀಟ್ರ್ ಮೊಸರು ಅರ್ಧ ಲೀಟ್ರ್ ಹಾಲು ಹಿಂಗೆ ಹಿಡ್ಕೊಬತ್ನಲ್ಲ ಪ್ಯಾಕೆಟ್ 1 ಲೀಟ್ರ್ ಗಟ್ಲೆ ತಾಂಬತ್ನಲ್ಲ. ನೋಡ್ತಾರಲ್ಲ ನೋಡಪ್ಪ ಹೆಂಗೆ ತಗೊಂಡೋಗ್ತಾನೆ ಕುಮಾರಪ್ಪ ಅಂತೇಳಿ ನೋಡ್ತಾರಲ್ಲ, ಕಣ್ಣಸ್ರು ಬಿಡ್ತಾರೆ ಅನ್ಸುತ್ತೆ ಜನ. ಹೆಂಗೆ ತಗೊಂಬತ್ತಾರೆ ಹಂಗೆ ಮಾಡ್ತಾರೆ. ನಾನು ತರಕಾರಿ ಅದು ಇದು ತಾಂಬತ್ನಲ್ಲ, ಎಣ್ಣೆಸ್ ಪಟ್ಲಕಾಯಿ ತಗೊಂಡ್ಬಂದಲ್ಲ, 2 ಹಿಂಗೆ ಕೈಯಾಗಿ ಹಿಡ್ಕೊಂಡು ಮೀನೆಲ್ಲ ತಾಂಬಂದ್ವಲ್ಲ. ಅದಕ್ಕೆ ಮೀನು ತಂದಿದ್ಕು ಅದಕ್ಕೂ ಯಾರೋ ನೋಡ್ಬಿಟ್ರು ಮೀನೆಲ್ಲ ಹಿಡ್ಕೊಂಬಂದಲ್ಲೇ. ಅದಕ್ಕೆ ನೋಡ್ಯಾರ ಕಣೆ ಮೀನಿಂದ ಕಣೆ ಕಣ್ಣೆಸರಾಗಿರೋದು. ಹೆಂಗೆ ಮೀನು 7 ದಪ್ಪ ಇದ್ದಾವೆ ಅಂತ ದಾರಿ ಉದ್ದಕ್ಕೂ ಕೇಳಿರು. ಅದಕ್ಕೆ ಮೀನಿಂದ ಕಣೆ ಕಣ್ಣೆಸರಾಗಿರೋದು. ಸ್ಯಾನೆ ಬೇರೆ ತಿಂದ್ಬಿಟ್ಲಾ ಮೀನ, ಅದಕ್ಕೆ ಟ್ರೈ ಮಾಡ್ಕೊಂಡು ಒಂದು 4-5 ತಿಂದ್ಬಿಟ್ಲು. ಸಾರ್ನಾಗ ಉಂಡ್ಬಿಟ್ಲು. 3-4 ಊಟ ನೆನ್ನೆ ಸಾಗ್ಲೆಲ್ಲ ಉಂಡ್ಬಿಟ್ಲಾ. ಅದಕ್ಕೆ ಕಣಪ್ಪೋ ಹಿಂಗಾಗಿರೋದು. ಮೀನು ನೋಡಿ ಕಣ್ಣಸ್ರು ಬಿಟ್ಟಾರೆ, ಎಲ್ಲ ದಪ್ಪ ಇದ್ವಲ್ಲ ಗಿಡ್ಕೊಂಬಂದಲ್ಲ ಎಲ್ಲರಿಗೂ ಕಾಮಾಗಿ, ಅದಕ್ಕೆ ಕಣ್ಣಸ್ರಾಗೈತಿ. ಹೋಗತ್ತ ಹೋಗು. ನಮ್ಮ ಅಮ್ಮನಿಗೆ ಅಂತ ಸೆನಕ್ಕೆ ಮಾತಾಡ್ಕೊಂಡು ಹೆಂಗಿತ್ತು. ಬಟ್ಟೆ ಹಾಕ್ಕೊಂಡು ಸೆನಕ್ಕೆ ಓಡಾಡೋದು ಅರ್ಧ ಕಣ್ಣಸ್ರು ಎಲ್ಲ. ಬೆಂಗಳೂರಾಗೆ ಸೆನಕಾಯ್ದಾಳಪ್ಪ ಗಿಡಮ್ಮ ನಿನ್ನ ಮಗಳು ಸೆನಕಾಯ್ದಾಳಪ್ಪ ಅಂಬರಿ ಎಲ್ಲನ. ಸೆನಕಾಯ್ದಾಳೆ ಎಂದಂದು ಕಣ್ಣಸ್ರು ಬಿಟ್ಬಿಟ್ಟವ್ರು ನಮ್ಮ ಅಮ್ಮನಿಗೆ. ಎಂಥ ಜನಗಳಪ್ಪ ಸ್ವಾಮಿ. ಯಾರನ್ನ ಸೆನಕಾಯ್ದಾರೆ ಅಂದರೆ ಸೆನಕಾಯ್ದಾರೆ ಅಂತಾರೆ. ಕಮ್ಮಿ ಆಯ್ತು ಅನ್ಸುಸ. ಕಮ್ಮಿ ಆಯ್ತು ಅಂಬಂಗಾಗುತ್ತೆ. ಮುಂದೊಂದು ಸೆಣ ಕುಕ್ಕಂತಿದ್ದಂಗೆ ತಿರ್ಗೊಡ್ಡಲೇ ಹೋಗಂಗಾಗುತ್ತೆ. ಯಾಕೆ ಹಿಂಗಾತ ಏನ? ನೀನು ಸೆನಕ್ಕೆ ತಿನ್ನಲ್ಲ ಅದಕ್ಕೇನ ಹಿಂಗೆ ಆಗಿರ್ಬೇಕೇನ ಯಪ್ಪ? ಏನಮ್ಮ ಅದು ಯಾಕೆ ಹಂಗಾತ ಏನ? ಬಿಡು ಹೋಗಿ. ಸಾಕಾಜಿಂಗ್ ಕರ್ಕೊಂಬಂದು ನಿಮ್ಮ ಅಮ್ಮ ಕಣ್ಣು ಹೆಸ್ರು ಹಾಕಿಸ್ತಾಳೆ. ಕಣ್ಣು ಹೆಸ್ರಿಗೆ ಆಗಿರ್ಬೇಕು ಒಂದಿಟ್ಟು ಮಜ್ಜಿಗೆ ಕುಡಿ. ಮಜ್ಜಿಗೆ ಕುಡಿ, ಹಂಗಾರೆ ಸರಿ ಹೋಗುತ್ತೆ. ಒಂದಿಷ್ಟು ತೆಳ್ಳನ ಮಜ್ಜಿಗೆ ಮಾಡ್ಕೊಡಿ ನಮ್ಮ ಅಮ್ಮನಿಗೆ. ಫಸ್ಟ್ ಮಜ್ಜಿಗೆ ಮಾಡಿಕೊಡು. ತೆಳ್ಳಗೊಂದಿಷ್ಟು ಉಪ್ಪು ಹಾಕ್ಬಿಟ್ಟು 1-2 ನೀರುಳ್ಳಿ ಹಾಕ್ಬಿಟ್ಟು ಮಜ್ಜಿಗೆ ಮಗ ಕುಡೀಲಿ ಫಸ್ಟು. ಪಾಪ ಥೌ ಹೋಗತ್ತ. ಮಕ್ಕ ಎಲ್ಲ ಇದ್ದಾದಂಗೆ ಆಗ್ಬಿಟ್ಟೈತೆ. ನೋಡಕ್ಕೆ ಸ್ವಲ್ಪ ಬರಲ್ಲ ನಮ್ಮ ಅಮ್ಮಣಿ. ಹಂಗೆ ಎಂತ ಚೆನ್ನಾಗಿ ಇರ್ತಿತ್ತು. ಎಂತ ಚೆನ್ನಾಗಿ ಮಾತಾಡ್ಕೊಂಡು ಎಂತ ಚೆನ್ನಾಗಿ ಇರ್ತಿತ್ತು ನಮ್ಮ ಅಮ್ಮಣಿ. ಹಂಗೇನೆ ಹೋಗತ್ತ ಎಂಥ ಕೆಲಸ ತೊಗೊಂಬಂಗಾಕೈತೆ ನನಗೆ. ಹೋಗು, ಇದೊಳ್ಳೆ ಸವಾಸ ಆತಲ್ಲ. ಅಮ್ಮ ನನ್ಗಂತೂ ಇಲ್ಲಿ ನಿನ್ಕಮ್ಮಕ್ಕಾಗ್ತಿಲ್ಲ ಕಣಮ್ಮ, ನಾನು ಹೋಗ್ತೀನಿ. ಹೋಗಲ್ಲ ಪಾಪ, ಅವಳಿಗೆ ಮೊದಲೇ ಒಟ್ಟು ಸರಿ ಇಲ್ಲ. ಅದಕ್ಕೆ ಹಂಗೆ ಬಿಡ್ತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗು. ನಿಮ್ಮ ಅಣ್ಣ ಹಂಗೇನೆ ಅವನು. ಅವನೊಂದಿಟ್ಟು ತಡ್ಕಮಲ್ಲ. ಅವನಿಂತ ಒಂದೀಟು ಅಂದರೆ ಅವನು ಈ ಕೃಷಿ ಅಂತಾನೆ. ಒಂದಿಟ್ಟು ವಾಸನೆ ಅಂದರೆ ತಡ್ಕಮಲ್ಲ ಅವನು, ವಾಸನೆ ಅಂತಾನೆ. ಹಂಗೆ ಬಿಡು, ಏನು ಬೇಜಾರಾಗಕ್ಕೆ ಹೋಗ್ಬೇಡ. ಅಲ್ಲ ನನಗಂತೂ ಯಾಕೆ ಹಿಂಗೆ ಆಗ್ತೈತೆ ಏನೋ. ಅಪ್ಪ ಅರ್ಧಾಗಿಂದ 12 ಪಟ ಹೋಗಿನಿ. 13 ಪಟ ಇನ್ನೊಂದು ತಡಿ ಹೋಗಂಗೆ ಆಗ್ತೈತೆ ಏನಪ್ಪ. 13 ಪಟ ಹೋಗ್ತೀನೋ ಇಲ್ವೋ. 12 ಪಟ ಸರಿಯಾಗಿ ನೆನ್ಪಿಕ್ಕೇನ ಇನ್ನಿ. 12 ಪಟ ಹೋಗಿನಿ ಕಣಪ್ಪ. ಅಯ್ಯೋ 12 ಪಟು ಥೋ ಹೋಗತ್ತ. ಎಂಥ ಕೆಲಸ ಮಾಡ್ಕೊಳಂಗಾತು. 12 ಪಟ್ಟು ಹೋಗಂಗಾತಲ್ಲಮ್ಮ. ಮುಂಡ್ರದೆ ಅಲ್ಲ ಅಲ್ಲೇ ಹೋಗೈತಿ. ಇವತ್ತು ತಾಂಬರ ನಂಗಾರಿ ಚಿಕನ. ಬೇಡಪ್ಪ ಬೇಡ ಸುಮ್ಕಿರು. ಏನಕ್ಕದ ಗುಂಬನ ಈಗ ಉಂಡಿರ್ತೀವಿ, ಶಾನೆ ಆಗುತ್ತೆ. ಯಾಕೆ ಗ್ಯಾಸ್ಟಿಕ್ ಆದಂಗೆ ಆಗೈತೆ ನಮ್ಮ. ಗ್ಯಾಸನು ಅಕ್ಕೇನೆ ಹಂಗೆ ಹೋಗ್ತಾವೆ. ಯಾಕೆ ಗ್ಯಾಸ್ಟಿಕ್ ಆದಂಗೆ ಆಗಿರ್ಬೇಕು ಯಾಕನ. ನೋಡಂಗೆ ಒಂದೇ ಸಂಖ್ಯೆ ಹೋಗ್ತಾವೆ. ಅದು ಯಾಕಂಗೆ ಹೋಗ್ತಾವ ಏನ ಕಣಮ್ಮ. ಒಂದು 7 ಅಪ್ ತಾಂಬತ್ತೀನಿ. 7 ಅಪ್ ಕುಡಿ ಹೇಳ್ತೀನಿ. 1 ಲೀಟ್ರ್ ತಾಂಬತ್ನಿ. ಒಂದು ಅರ್ಧೊಂದಿಲ್ಲ ಅಂದರೆ 2 ಲೀಟ್ರ್ ತಾಂಬತ್ನಿ ಸುಮ್ಕಿರು. ತಲೆ ಕಿಟ್ಟಿಟ್ಟು ಕುಡಿಯೋಕ್ಕಾಗುತ್ತೆ. ಮೀನು ತಿಂದ್ಬಿಟ್ವಲ್ಲ ನೆನ್ನೆ ಒಂದು 5 kg ಮೀನು ತಗೊಂಬಂದು ತಿಂದ್ಬಿಟ್ವಾ. ಎಲ್ಲ 5 kg ಮೀನು ತಗೊಂಡೋಗ್ತೀನಿ 5 kg ಮೀನು ತಗೊಂಡೋಗ್ತೀನಿ ಅಂದ್ಬಿಟ್ರು ಜನ.
ಅಕ್ಕಿ ಅಲ್ಲೋ ಇದಾಗೈತಿ. ಏನಪ್ಪ 2 ಲೀಟ್ರ್ ತಾಂಬತ್ತೀನಿ. ಅದನ್ನು ಕರೆ ಕವರ್ಗೆ ಹಾಕ್ಯಂಬರಲ್ಲ, ಹಿಂಗೆ ನೋಡಂಗೆ ತಾಂಬತ್ತೀನಿ. ನೋಡ್ಲಿ ಸುಮ್ಮನೆ ನಾವು ಜ್ಯೂಸ್ ಕುಡಿಯೋದಾಗಿರ್ಬೋದು, ನಮ್ಮ ಮೊಸರು ಮಜ್ಜಿಗೆ ತರೋದಾಗಿರ್ಬೋದು, ಎಲ್ಲ ನೋಡ್ಬೇಕು ಜನ. ನೋಡಲಿ 2.5 ಲೀಟ್ರದ 7 ಅಪ್ ತಂದ್ಬಿಡ್ತೀನಿ ಕುಡಿಯೋಣ. ಸರ್ ತಲಾಕೋ ನನ್ನ ಲೋಟ ಒಯ್ಕೊಂಡು ಕುಡಿದ್ಬಿಡೋಣ. ಏನಾಗಲ್ಲ ಸುಮ್ಕಿರಮ್ಮ. ಹೆಣ ಮನೆ ಕೇಳ್ತೀನಿ ಒಂದಿಷ್ಟು. ಇವಾಗ ಮಜ್ಜಿಗೆ ಮಾಡಿ ಕೊಡ್ತಾಳೋ ಇಲ್ಲಿ ನಿಮ್ಮಮ್ಮಯ್ಯ, ಒಂದಿಷ್ಟು ನೀರುಳ್ಳಿ ಹಾಕಿ ಮಜ್ಜಿಗೆ ಮಾಡ್ಕೊಡ್ತಾಳೆ. ಮಜ್ಜಿಗೆ ಮಾಡ್ಕೊಡಿ ಹೇಳ್ತೀನಿ, ಒಂದು 8 ಅರಗಡೆ ಆಗಲಿ, ಏನಾಗಲ್ಲ, ಸರಿಯಾಗುತ್ತೆ ಅಮ್ಮಣಿ, ಸುಮ್ಕಿರೋದೆಲ್ಲ ಏನಾಗಲ್ಲ. ಮೀನು ತಿಂದಿರೋದೆಲ್ಲ ಓದ್ತೆ ನಮ್ಮಲ್ಲಿ 12 ಪಟ್ಟು ಹೋಗಿ ನಿಮ್ತೀಯ. ಮೀನು ತಿಂದಿರೋದೆಲ್ಲ ಹೋಗ್ಬಿಡ್ತಲ್ಲಮ್ಮ, ಎಂಥ ಕೆಲಸ ಆಯ್ತು. ಯಾರು ಕಣ್ಣಸ್ರು ಬಿಟ್ರೋ ಏನೋ 5 kg ಮೀನು ತತ್ತೀವಿ ಅಂದಿದ್ಕೆ ಯಾರೋ ಮುಂದಾಗ್ಲೇ ಹೇಳಿದ್ರು ಬೇದೆ ಆಗುತ್ತೆ ನಾಳಿಕೆ ಅಂತ. ಹಂಗೆ ಆಯ್ತು ನನ್ನ ಮಗಳಿಗೆ. ಬೆಂಗಳೂರಿಂದ ಬಂದವಳೆ ಹಂಗೈದಾಳೆ ಅಂತ ಒಂದೊಂದೊಂದೊಂದು ಅರ್ಧ ಕಣ್ಣು ಹಸ್ರು ಆಗ್ಬಿಡ್ತು. ಅದು ಯಾಕೆ ಕಣ್ಣು ಬಿಟ್ರೋ ಏನೋ ನನ್ನ ಮಗಳ ಮೇಲೆ. ಯಾರು ಕಣ್ಣು ಹಾಕಿದ್ದೀರ? ನೀವು ಯಾರಾದರೂ ನೋಡ ಅಂತಾರೋ, ಯಾರಾದ್ರೂ ಗಿಡಮ್ಮನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ಮದುವೆ ಆಗ್ಬೋದು ಅಂತೇನು ಯಾರಾದರೂ ಡಿಸೈಡ್ ಮಾಡಿದ್ದೀರಾ? ಯಾರಾದರೂ ಕಣ್ಣು ಹಾಕಿದ್ದೀರಾ ನನ್ನ ಮಗಳ ಮೇಲೆ? ಅದಕ್ಕೆ ಅನ್ಸುತ್ತೆ ಅವಳು ಬೆಳಗ್ಗೆಯಿಂದ ಯಾಕೋ ಪಾಪ ಚೆನ್ನಾಗಿಲ್ಲ. ಆಗ್ಲಲ್ಲ ಪಾಪ ಲೂದ್ಮ ಚೆನ್ನಾಗ್ಬಿಟ್ಟೈತಿ. ಅದು ಯಾಕೆ ಹಂಗಾತೋ ಏನೋ. ಯಾರು ಕಣ್ಣು ಹಾಕಿದ್ದೀರೋ ಏನೋ. ಹೇಳ್ಬಿಡ್ರಿ ನನ್ನ ಮಗಳನ್ನ. ಯಾರಾದರೂ ಮದುವೆ ಆಗಾರಿದ್ರೆ ಬೇಕಾದ್ರೆ ಹೇಳ್ಬಿಡ್ರಿ. ಸುಮ್ಮನೆ ನನ್ನ ಮಗಳ ಮೇಲೆ ಕಣ್ಣು ಬಿಡಬೇಡ್ರಿ. ಸಿಂಗಲ್ಸ್ ಯಾರ್ಯಾರು ಇದ್ದೀರಾ, ಯಾರಾದರೂ ಇದ್ದರೆ ಹೇಳ್ಬಿಡ್ರಿ ನನ್ನ ಮಗಳ ಮದುವೆ ಆಗ ಅಂತಾರೆ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.